ಅದಾದ್ಮೇಲೆ ಚಂದನ್ ACP ಚಂದನ್ ಅವ್ರು ಬರ್ತಾರೆ. ACP ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ಮಲಗಿಸಿದೀರಾ, ಬೋಳಿ ಮಗನ್ ಎಬ್ರುಸ್ರಿ ಅಂತಾರೆ. ಇವ್ರೆಲ್ರು ಸರ್ ಪುನೀತ್ ಸರ್ ಎದಳಿ ಸರ್, ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವನೊಂದು ಸರ್ ಅನ್ಕೊಂಡು ಅವನಿಗೇನ್ರಿ ನೀವು ಇದ್ ಮಾಡೋದು, ಎದ್ನಿಲ್ಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ. ನಾನು ಎದಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗ್ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ 8 ಏಟುಗಳನ್ನ ಹೊಡಿತಾರೆ ಸರ್, 8 ಏಟುಗಳನ್ನ ಹೊಡಿತಾರೆ. ಅದಾದ್ಮೇಲೂ ಕೂಡ ನನಗೆ ಎದಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್, ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ ಕೈಲಿ ಹೇಳ್ಕೊಳಕ್ ಆಗುತ್ತಾ, ನಿನ್ ಮರ್ಯಾದಿನೇ ಹೋಗೋದು ಅಂತ. ನಾನು ಮರ್ಯಾದೆ ಹೋಗಲ್ಲ ಸರ್, ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ. ಇದು ನನ್ನ ಒಬ್ಬನ ಮೇಲೆಲ್ಲ, ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ. ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ. ಅವರು ಪೊಲೀಸು, ಅವರಿಗೆ ಹಕ್ಕಿದೆ. ನಾವಲ್ಲಿ ಏನು ಮಾಡಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು. ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್, ಒಂದ್ ನಿಮಿಷ, ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ